ಬರವಣಿಗೆಗೆ ಕೂತಾಗ ಅಂದ್ರೆ ನನ್ನ ವೈಯಕ್ತಿಕ ಅನುಭವ, ಬರವಣಿಗೆ ಕೂತಾಗ ಒಂದು ಕಾಮ್ ಮೈಂಡ್ ಬೇಕು. ಅಂದ್ರೆ ನೀವು ಟೆನ್ಷನ್ ಅಲ್ಲೋ ಅಥವಾ ಇನ್ನೇನೋ ಹೊರಗಡೆಯಿಂದ ಬಂದು ಕೂರಕ್ಕೆ ಅದು ಸಾಧ್ಯನೇ ಇಲ್ಲ, ಅಕ್ಷರಗಳು ಹೊಳಿಯಲ್ಲ. ಸೊ ನಿಮಗೆ ಯಾವ ಥರ ಇರುತ್ತೆ ಸರ್? ಅಂದರೆ ನಿಮಗೂ ಅಂದರೆ ಇವಾಗ ಯಾರಾದರೂ ಒಂದು 4 ಲೈನ್ ಬರೀ ಅಂದರೆ ನೀವು ಬರೀತೀರಾ? ಬರೀತೀನಿ. ಆಮೇಲೆ ಅದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಕೆಲವು ಸಲ 3 ದಿನ ಇರುತ್ತೆ ಶೂಟು, ಅವಾಗೇನೋ ಒಂದು ಸಾಂಗ್ ರಿಕ್ವೈರ್ಮೆಂಟ್ ಬರುತ್ತೆ. ಆ 3 ದಿನ ಶೂಟ್ ಅಷ್ಟಲ್ಲಿ ನಾವು ಕೊಡಬೇಕಲ್ಲ, ಇಲ್ಲ ಅವ್ರದ್ದು ಶೆಡ್ಯೂಲೇ ಕೆಟ್ಟೋಗ್ಬಿಡುತ್ತೆ. ಇನ್ನು ಕೆಲವು ಸಲ ಏನಾಗುತ್ತೆ ನಮಗೆ, ಯಾವಾಗಲೂ ಟೈಮ್ ಒಂದು ತುಂಬ ಮುಖ್ಯವಾದ ಇದು, ಸ್ಪೆಷಲಿ ನಮ್ಮ ಒಂದು ಫೀಲ್ಡ್. ಯಾಕಂದರೆ ಪ್ರತಿ ಮಿನಿಟ್ಗೂ ಪ್ರತಿ ಸೆಕೆಂಡ್ಗೂ ಅಲ್ಲಿ ಇದು ಓಡ್ತಾ ಇರುತ್ತೆ, ಜನ್ರೇಟ್ರು ಇದು ಎಲ್ಲ ಓಡ್ತಾ. ಒಂದೊಂದು ಸೆಕೆಂಡ್ಗೂ ಖರ್ಚಾಗುವಂಥ ಫೀಲ್ಡ್, ದುಡ್ಡು ಖರ್ಚಾಗುವಂಥ ಫೀಲ್ಡ್ ಸಿನಿಮಾ. ಒಂದೊಂದು ಸೆಕೆಂಡ್ಗೂ ವ್ಯಾಲ್ಯೂ ಮಾಡ್ತಾ ಇರ್ತಾರೆ. ಕೆಲವರು ಇಷ್ಟು ದಿನ ಡೇಟ್ಸ್ ಕೊಟ್ಟಿರ್ತಾರೆ, ಒಂದೊಂದು ಡೇಗೂ ಅಲ್ಲಿ ವ್ಯಾಲ್ಯೂ ಕ್ರಿಯೇಟ್ ಆಗ್ತಾ ಇರುತ್ತೆ. ಇಲ್ಲಿ ಟೈಮ್ ತುಂಬ ಮುಖ್ಯ. ಅದಕ್ಕೆ ಆ ಟೈಮ್ನ ಜಾಸ್ತಿ ವ್ಯಾಲ್ಯೂ ಮಾಡಂದರೆ ಅವ್ರ ರಿಕ್ವೈರ್ಮೆಂಟಿಗೆ ನಾವು ರೆಡಿ ಇರಬೇಕಲ್ವಾ. ನಾನು 10 ದಿನ ತೊಗೊಂಡು ಅಲ್ಲೆಲ್ಲೋ ಹೋಗಿ ಬರಿತೀನಪ್ಪ ಆಮೇಲೆ ಶೂಟ್ ಮಾಡ್ಕೊಂಡ್ರೆ ಹಂಗೆ ಯಾರು ಕಾಯಲ್ಲ ನಮಗೋಸ್ಕರ. ಆ ಟೈಮ್ ಇಲ್ಲಿ ತುಂಬ ಪ್ಲೇ ಆಗುತ್ತೆ. ಆ ಟೈಮ್ ಜೊತೆಗೆ ಟೆನ್ಷನ್ ಬರುತ್ತವ, ಅಯ್ಯೋ 3 ದಿನಕ್ಕೆ ಕೊಡಬೇಕಲ್ಲ. ಬಟ್ ಅದೇ ಚಾಲೆಂಜು. ನಾನು ಅವಾಗಲೇ ಹೇಳ್ದಂಗೆ, ರೈಟಿಂಗ್, ಹ್ಯಾವಿಂಗ್ 1000 ವರ್ಡ್ಸ್, ಹ್ಯಾವಿಂಗ್ ಹೋಲ್ ಡಿಕ್ಷನರಿ ನಿಮ್ಮ ಜೊತೆ ಇರೋದು ವಿಷಯ. ಅವಾಗ ನಿಮಗೆ ಅದು ವಿಷಯ ಅನಿಸಲ್ಲ. ಈ ಟೈಮಲ್ಲಿ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಆಗುತ್ತೆ. ಆ ಟೈಮಲ್ಲಿ ನಾವು ಡೈರೆಕ್ಟರ್ನ ಒಪ್ಪಿಸಿ, ಟೀಮ್ನ ಒಪ್ಪಿಸಿ, ಮ್ಯೂಸಿಕ್ ಟೆಕ್ನಿಕಾಲಿಟೀಸ್ನ ಒಪ್ಪಿಸಿ ಆಡಿಯನ್ಸಿಗೆ ಬರುತ್ತೆ. ನಮ್ಮ ಜನತೆ ಅದನ್ನು ಒಪ್ಪಿ ಇಲ್ಲಪ್ಪ ಬರವಣಿಗೆ ಚೆನ್ನಾಗಿದೆ, ಇಲ್ಲ ಈ ಹಾಡು ಚೆನ್ನಾಗಿದೆ ಅಂತ ಹೇಳೋದು, ಅದು ತುಂಬ. ನಾನು ಯಾವಾಗಲೂ ಅದಕ್ಕೆ ಮ್ಯೂಸಿಕ್ನ ನಾನು ಡಿವೈನ್ ಪ್ರೋಸೆಸ್ ಅಂತ ಕರಿತೀನಿ. ನಮಗೆ ಗೊತ್ತಿಲ್ಲದೆ ಕೆಲವೊಂದು ಕೆಲಸಗಳು ಆಗ್ತಾ ಇರುತ್ತೆ. ಅಂದರೆ ತುಂಬ ಕೂಲಾಗಿದ್ದು ಬರೆದಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ಯಾರಾದರೂ ನಂಗೆ ಇದನ್ನು ಬರ್ಕೊಡ್ಲೇಬೇಕು ಅಂತ ಹೇಳ್ದಂಗೆ ನನ್ನ ಕೈಲಿ ಆ ಪದಗಳು ಬರೋದು ಇಲ್ಲ. ನಾನು ಕಾಮ್ ಆಗಿದ್ದಾಗ ನೀವು ಎಷ್ಟು ಬೇಕಾದ್ರೂ ಕೇಳಿ ನಾನು ಕೊಡ್ತೀನಿ ಅಂದ್ಬಿಡ್ತೀನಿ. ಏನೋ ವರ್ಣನೆ ಮಾಡೋಕ್ಕಿರುತ್ತೆ, ಏನಾದ್ರು ನೇಚರ್ ಬಗ್ಗೆ. ಏನೇ ಟೆನ್ಷನ್ ಇದ್ರು ನಾವು ಕಾಮಾಗೇ ಇರಬೇಕು. ಹೌದು, ಆ ಒಂದು ಸ್ಟೇಜ್ಗೆ ನಾವು ರೆಡಿ ಇರಬೇಕು. ಸರಿ, ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಸರ್ ನಿಮ್ಮ ಫೀಲ್ಡಲ್ಲಿ? ಎಲ್ಲಿ ಬೇಡ ಹೇಳಿ, ತಾಳ್ಮೆ ಮೇನ್. ಯಾಕಂದ್ರೆ ಅಷ್ಟು ಕಾಮ್ ಪೇಷನ್ಸ್ ಬೇಕು. ಹೌದು, ಎಲ್ಲ ಕಡೆ. ಈಗ ಅದೇನೋ ಗಾದೆ ಇದೆಯಲ್ಲ, ಅನ್ನ ಆಗೋ ತನಕ ಕಾದೋನು ಆರೋ ತನಕ ಕಾಯ್ಲಿಲ್ಲ ಅಂತ ಹಂಗಾಗ್ಬಿಡುತ್ತೆ. ರೈಟ್ ಫ್ರಮ್ ಊಟ ತಾಳ್ಮೆ ಬೇಕು. ನಮ್ಮ ಫೀಲ್ಡಲ್ಲಿ ಜಾಸ್ತಿನೇ ಬೇಕು. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ನೀವೇನೇ ಪ್ಲ್ಯಾನ್ ಮಾಡಿರಿ, ನೀವು ಈ ಥರ ರೆಕಾರ್ಡಿಂಗ್ ಹಿಂಗೆ ಶೆಡ್ಯೂಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿರ್ತೀರಾ, ಶೂಟಿಂಗ್ ಹಿಂಗೆ, ಎಲ್ಲದರಲ್ಲೂ ಹೊಸ ಚಾಲೆಂಜಸ್ ಬರ್ತಾ ಇರುತ್ತೆ. ಯಾಕಂದರೆ ನೀವು ಕೆಲವು ಸಲ ಏನಾಗುತ್ತೆ, ಈಗ ನೀವು ರೆಕಾರ್ಡಿಂಗ್ ಅಂತ ಪ್ಲ್ಯಾನ್ ಮಾಡ್ತೀರಾ, 15th ಅಂತ ಪ್ಲ್ಯಾನ್ ಮಾಡ್ತೀರಾ, 13th or 14th ಒಬ್ಬ ಸಿಂಗರ್ಗೆ ಏನೋ ಸ್ವಲ್ಪ ನೆಗಡಿನೋ ಕೆಮ್ಮೋ ಬಂದರೆ ನಿಮ್ಮ ಪ್ಲ್ಯಾನಲ್ಲಿಗೆ ಇವಾಗ ಏನು ಮಾಡೋದು ಅದೊಂದು ಟೆನ್ಷನ್. ಇಲ್ಲ ನೀವೇ 15th ಕೊಡ್ತೀನಿ ಅಂತ ಹೇಳಿರ್ತೀರಾ. ನಾನು ಬರಿತಾ ಇರ್ಬೇಕಾದ್ರೆ ನಮಗೆ ಏನೋ ಸಣ್ಣ ಪುಟ್ಟ ಮೂಡ್ ಕರೆಕ್ಷನ್ನು, ಇಲ್ಲ ಅಂದರೆ ಏನೋ ಅದು ಇನ್ನೊಂದು. ಸೊ ಎಲ್ಲದನ್ನೂ ತಾಳ್ಮೆಯುತವಾಗಿ, ಇಲ್ಲ ಓಕೆ ಆಗುತ್ತೆ, ಇದು ಚೆನ್ನಾಗಾಗುತ್ತೆ. ಸೊ ಈ ಒಂದು ನಮ್ಮನ್ನು ನಾವು ಸಮಾಧಾನ ಮಾಡ್ಕೊತಾ ಇರಬೇಕು, ಜೊತೆಗೆ ಬೇರೆಯವ್ರನ್ನೂ ಸಮಾಧಾನ ಮಾಡ್ತಾ ಇರಬೇಕು ನಾವು. ಇಲ್ಲ ಟೀಮಲ್ಲಿ ಯಾರೊಬ್ಬರು ಒಂದು ಸ್ವಲ್ಪ ಆತರ ಪಟ್ಟರು, ಇಲ್ಲ ಯಾರೊಬ್ರು ಒಂದು ಸ್ವಲ್ಪ ಕೋಪ ಮಾಡಿಕೊಂಡ್ರು, ಇಡೀ ಸಿನಿಮಾಗೆ ಅದು ಎಫೆಕ್ಟ್ ಆಗುತ್ತೆ. ಈ ಎಫೆಕ್ಟ್ ಆಗಬಾರ್ದು ಅಂದರೆ ಮೊದಲನೇ ತಾಳ್ಮೆ ಡೈರೆಕ್ಟ್ರ್ ಅವರೇ ನಮ್ಮನ್ನೆಲ್ಲ ವೈಬ್ ಸೆಟ್ ಮಾಡೋದು. ಅದ್ರ ಜೊತೆಗೆ ನಮಗನ್ಸಿದ್ದು, ಇವಾಗ ನಾವೇನೋ ಒಂದು ನೋಡ್ತೀವಿ, ನಾವು ನಮ್ಮ ಕರ್ತವ್ಯನ ಈ ತಾಳ್ಮೆ ರಿಲೇಟೆಡ್ ಸಮಾಧಾನ ಮಾಡುವಂಥ ನಾವು ಮಾಡಬೇಕಾಗುತ್ತೆ.